ಎಲ್ಲರಿಗೂ ರವೀಂದ್ರ ಅವರ ನಮಸ್ಕಾರ ಮತ್ತು ಸ್ವಾಗತ. ಈ ನನ್ನ 1 ಮಿನಿಟ್ ಕ್ಲೌಡ್ ಕಂಪ್ಯೂಟಿಂಗ್ ಲರ್ನಿಂಗ್ ಸೆಷನ್ನಲ್ಲಿ ನಾನು ಇದುವರೆಗೆ ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈಗಾಗಲೇ ನಾನು ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು, ಅದನ್ನು ಯಾವ ರೀತಿಯಲ್ಲಿ ಬಳಸಬಹುದು, ಅದರ ಗುಣಲಕ್ಷಣಗಳೇನು, ಅದರಿಂದ ನೀವು ಏನನ್ನು ಬಯಸಬಹುದು ಎಂಬುದು ತಿಳಿಸಿಕೊಟ್ಟಿದ್ದೇನೆ. ಈ ನನ್ನ ಸೆಷನ್ನಲ್ಲಿ ಈ ಎಲ್ಲ ವಿಷಯಗಳನ್ನು ಸಾರಾಂಶವಾಗಿ ತಿಳಿಸಿ ಮುಂದೆ ಹೋಗಲು ಬಯಸುತ್ತೇನೆ. ಕ್ಲೌಡ್ ಕಂಪ್ಯೂಟಿಂಗ್ ಎಂದಾಗ ಅದನ್ನು ನಾವು ಈ 5 ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳಿಂದ ಗುರುತಿಸಬೇಕು. ಆನ್ ಡಿಮಾಂಡ್ ಸೆಲ್ ಸರ್ವಿಸ್, ಬ್ರಾಡ್ ನೆಟ್ವರ್ಕ್ ಸರ್ವಿಸ್, ರಿಸೋರ್ಸ್ ಪೂಲಿಂಗ್, ರ್ಯಾಪಿಡ್ ಎಲಾಸ್ಟಿಸಿಟಿ ಆ್ಯಂಡ್ ಮ್ಯಾನೇಜ್ ಸರ್ವಿಸ್. ಕ್ಲೌಡ್ ಕಂಪ್ಯೂಟಿಂಗ್ ಅನ್ನು ನಾವು ಯಾವ ರೀತಿಯಲ್ಲಿ ಬಳಸಬಹುದು ಅಥವಾ ಒಂದು ಸಂಸ್ಥೆ ಎಂಬುದಕ್ಕೆ ಅದಕ್ಕೆ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಥವಾ ನಿಯೋಜಕ ಮಾದರಿಗಳು ಎಂದು ಕರೆಯುತ್ತಾರೆ. ಅವುಗಳಲ್ಲಿ 4 ವಿಧಗಳಿವೆ: ಪಬ್ಲಿಕ್ ಕ್ಲೌಡ್, ಹೈಬ್ರಿಡ್ ಕ್ಲೌಡ್, ಕಮ್ಯುನಿಟಿ ಕ್ಲೌಡ್ ಮತ್ತು ಪ್ರೈವೇಟ್ ಕ್ಲೌಡ್. ಈಗ ಕ್ಲೌಡ್ ಕಂಪ್ಯೂಟಿಂಗಿಂದ ನೀವು ಏನನ್ನು ಬಯಸಬಹುದು ಎಂಬುದಾದರೆ ಅದಕ್ಕೆ 3 ವಿಷಯಗಳನ್ನು ನಿಮಗೆ ಸಿಗುತ್ತವೆ: ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಸೊ ಈ 5, 4, 3 ಇವುಗಳನ್ನು ನೆನಪಿಟ್ಟಲ್ಲಿ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಒಂದು ಸ್ಥೂಲ ಮಾಹಿತಿಯನ್ನು ಹೊಂದಿದಂತೆ ಆಗುತ್ತದೆ.